ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ರಸ್ತೆ ನಿರ್ಮಾಣದಲ್ಲಿ ಗೋಲ್ಮಾಲ್ ನಡೆದಿದೆ ಎನ್ನುವಂತಹ ವಿಚಾರಕ್ಕೆ ಸಂಬಂಧಿಸಿದಂತೆ ದಾಸರಹಳ್ಳಿ ಮಾಜಿ ಶಾಸಕ ಆರ್ ಮಂಜುನಾಥ್ ದಾಖಲೆ ಸಹಿತ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಈ ಬಗ್ಗೆ ಜಿ ಕನ್ನಡ ನ್ಯೂಸ್ನ ಪ್ರತಿನಿಧಿ ಪ್ರಸನ್ನ ದೇವನೂರು ಜೊತೆ ಆರ್ ಮಂಜುನಾಥ್ ಮಾತನಾಡಿದ್ದಾರೆ. ನೋಡೋಣ ಬನ್ನಿ. ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಈಗ ಕಳಪೆ ಕಾಮಗಾರಿಯ ಅತಿ ದೊಡ್ಡ ವಿಷಯ ಚರ್ಚೆಗೆ ಗ್ರಾಸವಾಗಿರುವಂಥದ್ದು. ಅದರಲ್ಲೂ ಕೂಡ ಮಾಜಿ ಶಾಸಕರಾಗಿರುವಂತಹ ಆರ್ ಮಂಜುನಾಥ್ ಅವರು DCM ಅವರಿಗೆ ಲೆಟರ್ನ ಬರೆದಿದ್ದಾರೆ. ಜೊತೆಗೆ ಇಬ್ಬರು ಆಯುಕ್ತರಿಗೂ ಕೂಡ ಅತ್ಯಂತ ಗಂಭೀರವಾದ ವಿಚಾರವನ್ನು ಪ್ರಸ್ತಾಪ ಮಾಡಿ ಒಂದು ಬಹುದೊಡ್ಡ ದೊಡ್ಡ ಗೋಲ್ಮಾಲ್ ನಡೀಲಿಕ್ಕೆ ಹೊರಟಿದೆ, ಅದರ ಬಗ್ಗೆ ಗಂಭೀರವಾದಂತಹ ವಿಚಾರವನ್ನು ಪ್ರಸ್ತಾಪ ಮಾಡಿ ಲೆಟರ್ನ ಬರೆದಿದ್ದಾರೆ. ಈ ಲೆಟರ್ ನಮ್ಮ ಜೊತೆ ಇದೆ, ಆಲ್ರೆಡಿ ಈ ಎಕ್ಸ್ಕ್ಲೂಸಿವ್ ದಾಖಲೆ ನಮ್ಮ ಜೊತೆ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಖುದ್ದು ಮಾಹಿತಿಯನ್ನು ಕೊಡಲಿಕ್ಕೆ ಮಾಜಿ ಶಾಸಕರು ದಾಸರಹಳ್ಳಿ ಆರ್ ಮಂಜುನಾಥ್ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನೇ ಕೇಳೋಣ. ಸರ್, ಈಗ ಈ 2 ಲೆಟರ್ಗಳನ್ನ ಬರೆದಿದ್ದು ಮತ್ತು DCMಗೆ ನೇರವಾಗಿ ಲೆಟರ್ನ ಬರೆದಿದ್ದೀರಿ. ಇಲ್ಲಿ ಒಂದು ದೊಡ್ಡ ಗೋಲ್ಮಾಲ್ ಅಂದರೆ ದುಡ್ಡನ್ನು ಹೊಡೆಯುವುದಕ್ಕೆ ಎಲ್ಲ ಸ್ಕೆಚ್ಚನ್ನು ಹಾಕಿದ್ದಾರೆ ಅನ್ನುವಂಥ ಗಂಭೀರವಾದ ಆರೋಪನ ಕೂಡ ಮಾಡಿದ್ರಿ. ಈ ಲೆಟರ್ನ ಯಾಕೆ ಬರೆದ್ರಿ ಸರ್? ಮತ್ತು ಇನ್ನೇನು ಈಗ ಇನ್ನು ದುಡ್ಡು ಹೊಡೆಯೋದ್ರಲ್ಲಿ ಇನ್ನೇನಿದೆ? ಈಗ ಸರ್ಕಾರ ಏನು ಹೇಳಿದೆ, ನಮ್ಮ ರಸ್ತೆ ನಮ್ಮ ಕೈಪಿಡಿ ಅಂತ ಅವರು ಆದೇಶ ಹೊರಡಿಸಿದ್ದಾರೆ ಮಾನ್ಯ ಸರ್ಕಾರದವರು. ಅದ್ರ ಪ್ರಕಾರ ಅದರಲ್ಲಿ ಏನಿದೆ, ಇವತ್ತು ಏನು ಅನುದಾನಗಳು ಇವತ್ತು ಏನು ಸರ್ಕಾರದಿಂದ ಕೊಟ್ಟಿದ್ದಾರೆ ಜೀವಕ್ಕೆ ಗ್ರ್ಯಾಂಟು, ಅದ್ರಾಗೆ ರಸ್ತೆಗಳು ಮತ್ತು ಫುಟ್ಪಾತ್ಗಳನ್ನ ತಗೊಂಡು ಎಲ್ಲೆಲ್ಲಿ ರೋಡ್ಗಳು ಹಾಳಾಗಿದ್ದಾವೋ ಅಲ್ಲಿ ಟಾರ್ ಹಾಕ್ಬೇಕು ಅಂತ ಇದೆ. ಇವರು ನಮ್ಮ ರಸ್ತೆ ನಮ್ಮ ಕೈಪಿಡಿ ಆದೇಶ ಅದ್ರಾಗೆ ಒಂದೇ 1% ಪಾಲನೆ ಮಾಡಿಲ್ಲ. ಇವರು ಡ್ರೈನ್ ತಗೊಂಡಿಲ್ಲ, ಫುಟ್ಪಾತ್ ತಗೊಂಡಿಲ್ಲ, ಎಲ್ಲಿ ರೋಡ್ಗಳು ಹಾಳಾಗ್ಯಾವೋ ಅಲ್ಲಿ ಮೆಟ್ಲಿಂಗ್ ಹಾಕ್ಸಿ ಅಲ್ಲಿ ಟಾರ್ ಹಾಕೋಂಥ ಕೆಲಸ ಒಂದೂ ಮಾಡಿಲ್ಲ. ಇವ್ರು ಯಾವುದು ಎಲ್ಲೆಲ್ಲಿ ಟಾರ್ ಚೆನ್ನಾಗದೋ ಅಲ್ಲಲ್ಲಿ ರೀಸರ್ಫೇಸಿಂಗ್ ಅಂತ ಮಾಡ್ಕೊಂಡವ್ರೆ. ಇಡೀ 67 ಕೋಟಿ ರೂಪಾಯಿನ ಇವತ್ತು ಎಲ್ಲನೂ ಗೋಲ್ಮಾಲ್ ಮಾಡ್ಕೊಂಡು ಎಲ್ಲ ಅಧಿಕಾರಿಗಳು ಇವರು ಶಾಮೀಲಾಗಿಬಿಟ್ಟು ಹಂಗೆ ತುರಾತುರಿಯಲ್ಲಿ ಯಾರಿಗೋ ಇವತ್ತು ಟೆಂಡರ್ ಮಾಡಿ ಕಳಿಸ್ಬಿಟ್ಟವ್ರೆ. ಈ ಅದೇ ವಿಚಾರ ನನಗೆ ಗೊತ್ತಾಗಿ ಪಾಪ ಕ್ಷೇತ್ರದಲ್ಲಿ ಅವಾಗ ನಾನು ಹಿಂದೆ ಇದ್ದಂಥ ಕಾಲದಲ್ಲಿ ಇದು ಹಲವಾರು ಬಾರಿ ಅದರ ಬಗ್ಗೆ ನಿಮ್ಮ ಮಾಧ್ಯಮದ ಮುಖಾಂತರ ಪ್ರಸ್ತಾಪ ಮಾಡಿದ್ದೀನಿ. ಹಿಂದೆ ನಾನು ದುಡ್ಡು ತಂದಾಗ ಎಲ್ಲೂ ಕೆಲಸ ಮಾಡೋಕ್ಕೆ ಬಿಡ್ದ ಇವತ್ತು ಹಾಳು ಮಾಡಿರು. ಅಟ್ಲೀಸ್ಟ್ ಈಗಾದರೂ ಈ ಸರ್ಕಾರದಲ್ಲಿ ಕೆಲಸ ಮಾಡಿಸ್ಬೇಕು ಅಂತ ನಾವು ಇದಿಷ್ಟೊಂದು ಬೆಳಗಿನ ರಾತ್ರಿವರೆಗೂ ಇವತ್ತೆಲ್ಲ ಫಾಲೋಅಪ್ ಮಾಡಿ ಈ ಕ್ಷೇತ್ರಕ್ಕೆ ಏನಾದರೂ ಒಂದು ಒಳ್ಳೇದಾಗಬೇಕು ಅಂತ ನಾನು ಮಾಡ್ತಾಯಿದ್ರೆ ಈ ದುಡ್ಡನ್ನ ಇವತ್ತು ಎಲ್ಲ ಇದಕ್ಕೆ ಅಂದ್ಬಿಟ್ಟು ಕ್ಷೇತ್ರಕ್ಕೆ 25 ಲಕ್ಷ ಕೊಟ್ಟರು. ನಾನು ಇನ್ನೂ ಎಕ್ಸ್ಟ್ರಾ 43 ಕೋಟಿ ರೂಪಾಯಿ 25 ಕೋಟಿ ಕೊಟ್ಟಿದ್ರು. ಇನ್ನೂ ಜೊತೆಗೆ 43 ಕೋಟಿ ಎಕ್ಸ್ಟ್ರಾ ತಗೊಂಬಂದು ಈ ಫುಟ್ಪಾತ್ಗಳೆಲ್ಲ ಮಾಡ್ಸೋಣ, ರೋಡ್ಗಳು ಇದು ಡ್ರೈನ್ಗಳು ಮಾಡ್ತಾನೆ ಅಂತ ನಾನು ಮಾಡಿದರೆ ಇವರು ಯಾವುದೂ ಮಾಡ್ತಾ ಇಲ್ಲ. ಓನ್ಲಿ ರೀಸರ್ಫೇಸಿಂಗು ಎಲ್ಲೆಲ್ಲಿ ಟಾರೋದೋ ಅಲ್ಲೆಲ್ಲಿ ಬೇಕಾದಷ್ಟು ಇದೆ. ಅದಕ್ಕೆ ಇದನ್ನು ನಾನು ಮಾನ್ಯ ಇಬ್ಬರು ಆಯುಕ್ತರಿಗೆ ವೆಸ್ಟು ನಾರ್ತು 2 ಆಯುಕ್ತರು ಮತ್ತು ಮುಖ್ಯ ಆಯುಕ್ತರು ಮಾನ್ಯ ಉಪಮುಖ್ಯಮಂತ್ರಿಗೂ ಗಮನಕ್ಕೂ ತಂದಿದ್ದೀನಿ. ತಕ್ಷಣ ಇದು ರದ್ದು ಮಾಡಬೇಕು. ಎಲ್ಲೆಲ್ಲಿ ರೋಡ್ ಹಾಳಾಗಿದೆ ಅದನ್ನು ಮೊದಲು ತಗೊಂಬೇಕು, ಎಲ್ಲೆಲ್ಲಿ ಫುಟ್ಪಾತ್ಗಳವೆ, ಎಲ್ಲೆಲ್ಲಿ ಡ್ರೈನ್ಗಳಿದ್ದಾವೆ, ಮಳೆ ಬಂದರೆ ರಸ್ತೆ ನೀರು ಹೋಗಬಾರ್ದು, ಡ್ರೈನ್ಗೆ ಹೋಗ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ನಾನು ಲೆಟ್ರ್ ಬರ್ತಿದ್ದೀನಿ. ಅದೇನಾದರೂ ಇದನ್ನು ಸರಿಯಾಗಿ ಇದನ್ನು ತಂದು ತಿದ್ದುಪಡಿ ಮಾಡಿ ಕೆಲಸ ಮಾಡಿಲ್ಲ ಅಂದರೆ ನಾನು ಕೆಲಸ ಮಾಡೋಕ್ಕೆ ಬಿಡೋದಿಲ್ಲ. ಇವಿಷ್ಟು ಮಾಜಿ ಶಾಸಕರಾದಂಥ ಆರ್ ಮಂಜುನಾಥ್ ಅವ್ರ ಮಾತು ನೋಡಿ. ಒಂದು ಕಮಿಟ್ಮೆಂಟ್ ಇರುವಂಥ ರಾಜಕಾರಣಿ ಯಾವ ರೀತಿ ಇರ್ತಾರೆ ಅನ್ನೋದಕ್ಕೆ ಅತ್ಯಂತ ಸ್ಪಷ್ಟವಾದ ಒಂದು ಉದಾಹರಣೆ ಅಂತಂದರೆ ಆರ್ ಮಂಜುನಾಥ್ ಅವರು. ಅಧಿಕಾರ ಇರಲಿ ಅಧಿಕಾರ ಇಲ್ಲದೇ ಇರಲಿ, ಜನಸಾಮಾನ್ಯರಿಗೋಸ್ಕರ ಸದಾ ಹೋರಾಟ ಮಾಡಲಿಕ್ಕೆ, ಜನರಿಗೋಸ್ಕರ ಒಂದು ಹೋರಾಟವನ್ನು ಮಾಡ್ತೇನೆ. ಯಾವುದೇ ಕಾರಣಕ್ಕೂ ಕಳಪೆ ಕಾಮಗಾರಿಯಾಗಲಿ ಅಥವಾ ದುಡ್ಡು ಹೊಡೆಯುವಂಥ ಸ್ಕೀಮ್ಗಳಿಗೆ ನಾನು ಅವಕಾಶ ಮಾಡಿಕೊಡೋದಿಲ್ಲ. ಒಂದು ವೇಳೆ ಆ ಥರ ಏನಾರು ಮಾಡೋಕ್ಕೋದ್ರೆ ನಾನು ರಸ್ತೆ ತಡೆ ಏನು ಮಾಡಬೇಕಾಗ್ತದೆ, ರಸ್ತೆಯಲ್ಲಿ ನೀವು ಕೂತ್ಕೊಂಡು ಒಂದು ಹೋರಾಟವನ್ನು ಮಾಡ್ತೀವಿ ಅನ್ನೋ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಏನ ಕಮಿಷನರ್ ಅವರ ಗಮನಕ್ಕೂ ಕೂಡ, ಚೀಫ್ ಕಮಿಷನರ್ ಮಹೇಶ್ವರ ಅವರ ಗಮನಕ್ಕೂ ಕೂಡ ಈ ವಿಚಾರ ಗೊತ್ತಾಗಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಯಾವ ರೀತಿ ಅವರು ಕ್ರಮ ಕೈಗೊಳ್ತಾರೆ, ಈ ರೀತಿಯಾಗಿ ರೋಡ್ ಮೇಲೆ ರೋಡ್ ಹಾಕಿ ದುಡ್ಡು ಹೊಡೆಯುವಂಥ ಈ ಸ್ಕೀಮ್ನ ತಪ್ಪಿಸ್ತಾರೆ ಅನ್ನೋದನ್ನು ನಾವು ಕಾದು ನೋಡಬೇಕಾಗತ್ತೆ. ಕ್ಯಾಮ್ರಾ ಪರ್ಸನ್ ಗುಡಿಗೇರಿಯವ್ರ ಜೊತೆ ಪ್ರಸನ್ನ, ಜಿ ಕನ್ನಡ ನ್ಯೂಸ್, ಬೆಂಗಳೂರು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಸನ್ನ ದೇವನೂರು. ಪ್ರಸನ್ನ, ಇನ್ನು ಏನಂತ ಆರೋಪ, ಜೊತೆಗೆ ಪತ್ರದಲ್ಲಿ ಏನೆಲ್ಲ ಉಲ್ಲೇಖವಾಗಿದೆ, ಹಾಗೆ ಏನೆಲ್ಲ ದಾಖಲೆ ಇದೆ ಅವರ ಹತ್ರ ಅಂತ? ಸಿಂಚನ ಅತ್ಯಂತ ಸ್ಪಷ್ಟವಾದಂತ ವಿಚಾರ ಏನಂತಂದ್ರೆ, ಯಾವುದೇ ಒಂದು ರಸ್ತೆ ಮಾಡಬೇಕಾದ್ರೆ ಆ ರಸ್ತೆಗೆ ಒಂದು ಅಕ್ಕಪಕ್ಕ ಚರಂಡಿಗಳಿರ್ಬೇಕಾಗ್ತದೆ. ಆ ಚರಂಡಿಗಳನ್ನ ನಿರ್ಮಾಣದ ನಂತರವಷ್ಟೇ ರಸ್ತೆಗಳನ್ನ ಅಭಿವೃದ್ಧಿಪಡಿಸುವಂತ ಕೆಲಸವನ್ನ ಮಾಡಬೇಕು ಅಂತೇಳಿ ನಮ್ಮ ರಸ್ತೆ ಕೈಪಿಡಿ ಅನ್ನುವಂತ ಒಂದು ಹಿಂದೆ ಒಂದು ನಿಯಮಾವಳಿಗಳನ್ನ ರೂಪಿಸಿದ್ರು. ಇದನ್ನ ಚೀಫ್ ಕಮಿಷನರ್ ಆಗಿರುವಂತಹ ಬೆಂಗಳೂರು ಮಹೇಶ್ವರ ರಾವ್ ಅವರಾಗಿರ್ಬೋದು, ಮತ್ತೆ ಈ ಸರ್ಕಾರನೇ ಈ ಒಂದು ಕೈಪಿಡಿಯನ್ನ ಜಾರಿ ತಂತು. ಅಂದ್ರೆ ಒಂದು ರೋಡ್ ನ ಸ್ಟ್ಯಾಂಡರ್ಡ್ ಹೇಗಿರ್ಬೇಕು ಅನ್ನೋದ್ರ ಬಗ್ಗೆ ಒಂದು ಕೈಪಿಡಿಯನ್ನ ಹೊರತರುತ್ತೆ. ಅದು ನಿಯಮಾವಳಿಗಳ ಪ್ರಕಾರನೇ ರಸ್ತೆಗಳನ್ನ ಮಾಡ್ಬೇಕಾಗತ್ತೆ. ಆದ್ರೆ ಇವಾಗ ಏನಾಗ್ತಾ ಇದೆ ಅಂತಂದ್ರೆ, ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಏನು ಉತ್ತರ ಪಾಲಿಕೆ ಮತ್ತೆ ಪಶ್ಚಿಮ ಪಾಲಿಕೆಯ ಅಡಿನಲ್ಲಿ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರ ಬರ್ತದೆ. ಕೆಲವೊಂದು ಕ್ಷೇತ್ರ ಉತ್ತರ ಪಾಲಿಕೆಗೆ ಬರುತ್ತೆ, ಕೆಲವೊಂದು ಕ್ಷೇತ್ರ ದಕ್ಷಿಣ ಪಾಲಿಕೆ ಬರ್ತದೆ. ಆ ಜಾಗದಲ್ಲಿ ರಸ್ತೆಗಳನ್ನ ಏನ್ ನಿರ್ಮಾಣ ಮಾಡ್ತಿದ್ದಾರೆ ಅಲ್ಲಿ
ರೀಸರ್ಫೇಸಿಂಗ್ ರಸ್ತೆಗಳನ್ನ ಮಾಡ್ಲಿಕ್ಕೆ ಹೊರಟಿರುವಂತದ್ದು. ರೀಸರ್ಫೇಸಿಂಗ್ ಅಂದ್ರೆ ರಸ್ತೆಯ ಮೇಲೆ ಒಂದು ತೆಳುವಾದಂತಹ ಒಂದು ಡಾಂಬರ್ ಅನ್ನ ಹಾಕೊಂಡು ಹೋಗೋದು, ಅದನ್ನ ಮಾತ್ರವನ್ನೇ ಮಾಡ್ಲಿಕ್ಕೆ ಈಗ ಪ್ಲಾನ್ ಮಾಡಿರುವಂತದ್ದು. ಇದರಿಂದ ಏನಾಗುತ್ತೆ, ಹಳೆ ಕಲ್ಲು ಹೊಸ ಬಿಲ್ಲು ಅನ್ನುವಂತ ಮಾತಿದೆಯಲ್ಲ, ಅದೇ ರೀತಿಯಲ್ಲಿ ಹಳೆ ರಸ್ತೆಗೆ ಸ್ವಲ್ಪ ಡಾಂಬರ್ ಹಾಕಿ ಬಿಲ್ ಮಾಡೋದಕ್ಕೆ ಹೊರಟಿದ್ದಾರೆ ಎನ್ನುವಂತ ಗಂಭೀರ ಆರೋಪವನ್ನ ಮಾಜಿ ಶಾಸಕರಂತ ಮಂಜುನಾಥ್ ಅವರು ಮಾಡಿರುವಂತದ್ದು. ಅವರ ಒಂದು ಆರೋಪದಕ್ಕೆ ಸಂಬಂಧಪಟ್ಟಂತೆ ಟೆಂಡರ್ ಡಾಕ್ಯುಮೆಂಟ್ ಅಲ್ಲಿ ನೀವು ನೋಡಬಹುದಾಗಿದೆ, ರೀಸರ್ಫೇಸಿಂಗ್ ಅಂತ ಅನ್ನುವಂಥದ್ದನ್ನ ನಾವು ದಾಖಲೆ ಸಮೇತ ತೋರಿಸ್ತಾ ಇದ್ದೇವೆ, ಯಾವ ರಸ್ತೆಗಳಿಗೆ ಎಷ್ಟೆಷ್ಟು ಅಂತ ಹೇಳಿ. ಹಾಗಾಗಿ ಆ ರೀಸರ್ಫೇಸಿಂಗ್ ಟೆಂಡರ್ ನ ಕರಿಬಾರ್ದು, ಅದನ್ನ ಮಾಡಬಾರ್ದು ಅನ್ನುವಂತ ವಿಚಾರವನ್ನ ಈ ಹಿಂದೆ ಕೂಡ ಸರ್ಕಾರದ ಗಮನಕ್ಕೆ ತಂದಿದ್ರು. ತದನಂತರ ಆದ್ರೂ ಕೂಡ ಈಗ ಏನಾಗಿದೆ, ಒಂದು ಯಾವುದೇ ಒಂದು ಕೆಲಸ ಮಾಡ್ಬೇಕಾದ್ರೆ ಒಂದು ಪ್ರಸ್ತಾವನೆ ಮಾಡ್ಬೇಕಾಗುತ್ತೆ, ಸರ್ಕಾರದ ಜೀವ ಆಗ್ಬೇಕಾಗುತ್ತೆ, ಅಂದ್ರೆ ಗೌರ್ಮೆಂಟ್ ಆದೇಶವನ್ನು ಬರುತ್ತೆ. ಸರ್ಕಾರದ ಆದೇಶದ ಕ್ರಿಯಾ ಯೋಜನೆಯಲ್ಲೂ ಕೂಡ ರೀಸರ್ಫೇಸಿಂಗ್ ಸಂಬಂಧಪಟ್ಟಂತೆ ಇವರು ಮಾಡ್ಲಿಕ್ಕೆ ಹೊರಟಿರುವಂತದ್ದು. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಸ್ಥಳೀಯ ಶಾಸಕರ ವಿರುದ್ಧ ಈಗ ಏನು ಆರ್ ಮಂಜುನಾಥ್ ಅವರು ಗಂಭೀರವಾದ ಆರೋಪವನ್ನ ಮಾಡ್ತಾ ಇರುವಂತದ್ದು. ಜೊತೆನಲ್ಲಿ ಅಧಿಕಾರಿಗಳ ವಿರುದ್ಧ ಕೂಡ ಆರೋಪ ಮಾಡಿದ್ದಾರೆ. ಏನಂದ್ರೆ ಅಧಿಕಾರಿಗಳು ಬೇಕು ಅಂತಲೇ ಇದನ್ನು ಮಾಡ್ಲಿಕ್ಕೆ ಕೊಟ್ಟಿರುವಂತದ್ದು. ಈ ರೀತಿ ಏನಾದ್ರು ಮಾಡಿಕೊಟ್ರೆ ನಾನು ಖಂಡಿತವಾಗಿಯೂ ಕೂಡ ರಸ್ತೆಯಲ್ಲಿ ಕುಳಿತು ಪ್ರತಿಭಟನೆಯನ್ನ ಮಾಡಬೇಕಾಗುತ್ತೆ, ಪ್ರತಿಭಟನೆಯನ್ನ ಮಾಡುವಂತ ಎಚ್ಚರಿಕೆಯನ್ನ ಅವರು ಕೊಟ್ಟಿರುವಂತದ್ದು. ಆ ಹಿನ್ನೆಲೆಯಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಈ ತರ ರಸ್ತೆಗಳನ್ನ ಮಾಡಬಾರ್ದು, ರಸ್ತೆಗಳನ್ನ ಮಾಡಿದ್ರೆ ನಾನು ಪ್ರತಿಭಟನೆ ಮಾಡಿ ರಸ್ತೆಯಲ್ಲಿ ಕೂತ್ಕೊಂಡು ಪ್ರತಿಭಟನೆ ಮಾಡ್ತೀನಿ ಅಂತ ವಿಚಾರ ಹೇಳಿದ್ದಾರೆ. ಇನ್ನೊಂದು, ಇವತ್ತಿನ ಬಿಡಿಎ ಕಮಿಷನರ್ ಅಂದ್ರೆ ಜಿಬಿಎ ಕಮಿಷನರ್ ಅವರು ಚೀಫ್ ಕಮಿಷನರ್ ಮಹೇಶ್ವರ ಅವರು ಕರೆದಿದ್ದಾರೆ ಮಾತುಕತೆಗೆ. ಜೊತೆನಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಕೂಡ ಇವತ್ತು ಈ ವಿಚಾರವನ್ನ ಗಂಭೀರ ಪರಿಗಣಿಸಿ ಮಂಜುನಾಥ್ ಅವರು ಕೂಡ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡ್ಲಿಕ್ಕೆ ಕರೆದಿರುವಂತದ್ದು. ಅದರಲ್ಲಿ ನೋಡಿದ ಸಂದರ್ಭದಲ್ಲಿ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ, ರಸ್ತೆಯನ್ನು ಮಾಡೋ ಸಂದರ್ಭದಲ್ಲಿ ನೀವು ಚರಂಡಿನ ಮಾಡ್ಲಿಲ್ಲ, ಚರಂಡಿಯಿಂದ ಹೋಗುವಂತ ನೀರು ಮಳೆ ಬಂದಾಗ ಆ ರಸ್ತೆ ಮೇಲೆ ಹರಿದಾಗ ಡಾಂಬರ್ ನಿಲ್ಲೋದಿಲ್ಲ, ಮತ್ತೆ ರಸ್ತೆ ಹಾಳಾಗುತ್ತೆ. ಆ ಹಿನ್ನೆಲೆಯಲ್ಲಿ ಒಂದು ಸ್ಟ್ಯಾಂಡರ್ಡ್ ಆಪರೇಟ್ ಪ್ರೊಸೀಜರ್ ಅಂತ SOP ಅಂತ ಏನ್ ಕರಿತೀವಿ, ಅದಕ್ಕೆ ಸಂಬಂಧಪಟ್ಟಂತೆನೆ ಈ ರಸ್ತೆ ನಿರ್ಮಾಣಕ್ಕೆ ಸಂಬಂಧಪಟ್ಟ ನಮ್ಮ ರಸ್ತೆ ಕೈಪಿಡಿಯನ್ನು ಜಾರಿಗೆ ತಂದಿದ್ದು. ಇದರನ್ನ ಉಲ್ಲಂಘಿಸಿ ಈಗ ಏನು 67 ಕೋಟಿ ಏನು ಟೆಂಡರ್ ಆಗಿರುವಂತದ್ದು. ಆ ಟೆಂಡರ್ ನಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಈ ರಸ್ತೆ ಚರಂಡಿಗಳನ್ನ ಮಾಡ್ದಲೆ, ಫುಟ್ಪಾತ್ ಗಳನ್ನ ಮಾಡ್ದಲೆ ನೇರವಾಗಿ ರಸ್ತೆ ಮೇಲೆ ಒಂದು ತೆಳುವಾದಂತಹ ಒಂದು ಆಲ್ರೆಡಿ ಹಳೆ ರಸ್ತೆ ಏನಿದೆ ಅದ್ರ ಮೇಲೆ ಒಂದು ತೆಳುವಾದ ಡಾಂಬರ್ ಅನ್ನ ಹಾಕಿ ರೀಸರ್ಫೇಸಿಂಗ್ ಮಾಡ್ಲಿಕ್ಕೆ ಕೊಟ್ಟಿರುವಂತದ್ದು ಸರಿಯಲ್ಲ. ಇದು ದೊಡ್ಡ ಹಗರಣ ಆಗ್ತದೆ. ಇದನ್ನ ಯಾವುದೇ ಕಾರಣಕ್ಕೂ ಅಲೋ ಮಾಡಲ್ಲ. ಯಾಕಂತಂದ್ರೆ ಕೇವಲ ಬೇರೆ ಬೇರೆ ಶಾಸಕರಿಗೆ 25 ಕೋಟಿ ಮಾತ್ರ ಸರ್ಕಾರ ಕೊಟ್ಟಿತ್ತು. ಆದ್ರೆ ನಾನು ಹೆಚ್ಚುವರಿಯಾಗಿ ಲೆಟರ್ನ ಬರೆದು, ನಾನು ಮಾಜಿ ಶಾಸಕನಾದ್ರೂ ಕೂಡ ನನ್ನ ಕ್ಷೇತ್ರ ಜನರಿಗೆ ಒಳ್ಳೇದಾಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಹೆಚ್ಚುವರಿ ಫಂಡ್ ಅನ್ನ ತಂದಿದ್ದೀನಿ. ಆ ಫಂಡ್ ಅನ್ನ ಈ ರೀತಿಯಾಗಿ ಅಧಿಕಾರ ಕೊಳ್ಳೆ ಹೊಡ್ಲಿಕ್ಕೆ ಹೋಗ್ತಾ ಇರುವಂತದ್ದು ಸರಿಯಲ್ಲ. ಸ್ಥಳೀಯ ರಾಜಕಾರಣಿ ಏನು MLA ಇದ್ದಾರೆ, ಅವರಾರು ಇದು ಗಮನ ಕೊಡಬೇಕು. ಇದನ್ನ ಯಾವುದೇ ಕಾರಣಕ್ಕೂ ಕೂಡ ಈಗ ಇರುವಂತಹ ಮುಖ್ಯ ಆಯುಕ್ತರು ಇದನ್ನ ತಡೆ ಹಿಡಿಬೇಕು. ಮತ್ತೆ ರಸ್ತೆ ಕೈಪಿಡಿ ಏನು ನಿಯಮಾವಳಿಗಳು ಸ್ಟ್ಯಾಂಡರ್ಡ್ಸ್ ಇದೆ ಅದ್ರ ಪ್ರಕಾರನೇ ರಸ್ತೆಗಳ ನಿರ್ಮಾಣ ಮಾಡಬೇಕು ಎನ್ನುವಂತ ವಿಚಾರವನ್ನ ಅವರು ಅತ್ಯಂತ ಸ್ಪಷ್ಟವಾಗಿ ಹೇಳಿರುವಂತದ್ದು. ಇದು ಗಂಭೀರದ ವಿಚಾರನೇ ಕೂಡ ಹೌದು. ಯಾಕಂದ್ರೆ ದಾಸರಳ್ಳಿನಲ್ಲಿ ಇರುವಂತ ಜನರು ಯಾರು, ಮಿಡಲ್ ಕ್ಲಾಸ್, ಲೋಯರ್ ಕ್ಲಾಸ್, ಪಾಪ ಅವರು ದುಡಿಯುವ ಜನಸಂಖ್ಯೆ ಜಾಸ್ತಿ. ಅಲ್ಲಿರುವಂತ ಗಾರ್ಮೆಂಟ್ಸ್ ಹೋಗೋರು ಅಂತವ್ರು, ಬೇರೆ ಬೇರೆ ಕಂಪನಿ ಕೆಲಸ ಮಾಡಿರುವಂತವ್ರು, ಅಂತ ಕಡೆ ಕಳಪೆ ಮಟ್ಟದ ರಸ್ತೆಗಳನ್ನೇನಾದ್ರು ಹಾಕ್ಬಿಟ್ರೆ ಸಹಜವಾಗಿ ಬಹಳ ಕಷ್ಟ ಆಗ್ತದೆ. ಆ ಹಿನ್ನೆಲೆಯಲ್ಲಿ ಒಂದು ಸ್ಟ್ಯಾಂಡರ್ಡ್ ಪ್ರೊಸೀಜರ್ ಅನ್ನ ಮಾಡಬೇಕು ಅನ್ನೋ ವಿಚಾರನ ದೂರನ್ನ ಕೊಟ್ಟಿದ್ದಾರೆ. 2 ಲೆಟರ್ನು ಕೂಡ ಬರೆದಿದ್ದಾರೆ. ಆ ಲೆಟರ್ಗಳನ್ನ ಕಾಪಿನೂ ತೋರಿಸ್ತಾ ಇದ್ದೇವೆ. ಆ ಹಿನ್ನೆಲೆಯಲ್ಲಿ ಇದನ್ನು ಒಂದು ಗಂಭೀರವಾದ ವಿಚಾರವನ್ನ DCM ಅವರು ಪರಿಗಣಿಸಬೇಕು ಅನ್ನುವಂತ ವಿಚಾರವನ್ನು ಕೂಡ ಅವರು ಮನದಟ್ಟು ಮಾಡಿರುವಂತದ್ದು. ಸಿಂಚನ. ಓಕೆ, ಥ್ಯಾಂಕ್ ಯು ಪ್ರಸನ್ನ ದೇವ್ನೂರು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.